ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆನ್ಲೈನ್ ಕ್ಲಾಸಸ್. ಇವತ್ತು ನಾವು ಮೂರನೇ ಚಾಪ್ಟರ್ ಆದಂತಹ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪಿರಿಯಾಡಿಸಿಟಿ ಇನ್ ಪ್ರಾಪರ್ಟಿ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಸೊ ಮೊದಲನೇದಾಗಿ ನೀವೆಲ್ಲ ಆಲ್ರೆಡಿ ನೀವು ನಿಮ್ಮದು ಪ್ರೀವಿಯಸ್ 9th 10th ಕ್ಲಾಸಲ್ಲಿ ಓದಿರ್ತೀರಿ. ಪಿರಿಯಾಡಿಕ್ ಟೇಬಲ್ ಅಂದರೆ ಏನು, ಅದು ಹೇಗೆ ಅದನ್ನು ಯಾರ್ಯಾರು ಬಂದು ಡೆವಲಪ್ ಮಾಡಿದ್ರವೆಲ್ಲ ಇವಾಗಲೂ ಇತ್ತು. ಆದರೆ ಕೋವಿಡ್-19 ಇರೋದ್ರಿಂದ ಸಿಲೆಬಸ್ಸಲ್ಲೆಲ್ಲ ಕಟ್ ಮಾಡಿದ್ದಾರೆ. ಸೊ ಡೈರೆಕ್ಟಾಗಿ ನಾನೇನು ಮಾಡ್ತೀನಪ್ಪ ಅಂದರೆ ಮೋಸ್ಟ್ಲಿ ಹೇಳಿರುವಂತಹ ಇದು ಪಿರಿಯಾಡಿಕ್ ಲಾ ಇಂದ ಸ್ಟಾರ್ಟ್ ಮಾಡ್ತೀನಿ, ಸರಿನಾ? ಸೊ ಮೊಸಲೀಸ್ ಪಿರಿಯಾಡಿಕ್ ಲಾ ಏನು ಹೇಳ್ತದೆ ಅಂದರೆ, ದ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ ಆರ್ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟಾಮಿಕ್ ನಂಬರ್ ಅಂತ ಹೇಳ್ತದೆ. ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟಾಮಿಕ್ ನಂಬರ್. ಹೀಗಂದರೆ ಏನು ನೋಡಿ, ಏನಪ್ಪ ಅಂದರೆ ನಾವು ಈಗ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಹೋದಾಗೆಲ್ಲ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಗಳು ನಾವು ಯಾವ ರೀತಿ ಕ್ಲಾಸಿಫೈ ಮಾಡಿ ಇಟ್ಟಿದ್ದೀವಿ ಅಂದರೆ, ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್, ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್ ಹೇಗೆ ಪಿರಿಯಾಡಿಕಲಿ ಕ್ಲಾಸಿಫೈ ಮಾಡಿ ಇಟ್ಟಿದ್ದೀವಿ ಅಂತ ಹೇಳ್ಕೊಡ್ತದೆ. ಓಕೆನಾ? ಸೊ ಇದು ಬಂದು ಮಾಡರ್ನ್ ಪಿರಿಯಾಡಿಕ್ ಲಾ. 1 ಮಾರ್ಕ್ಸಿದ್ದು ಸ್ಟೇಟ್ಮೆಂಟ್ ಕೇಳಿದ್ರೆ ಈ ಸ್ಟೇಟ್ಮೆಂಟನ್ನು ಬರೀಬೇಕು. ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟಾಮಿಕ್ ನಂಬರ್. ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್ ಅಂತಲೂ ಕೂಡ ಹೇಳ್ತೀವಿ. ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್. ಸಮ್ ಬುಕ್ಸಲ್ಲಿ ಅಟಾಮಿಕ್ ನಂಬರ್ ಅಂತ ಕೊಟ್ಟಿದ್ದಾರೆ, ಸಮ್ ಬುಕ್ಸಲ್ಲಿ ಸಿಂಪ್ಲಿ ಅಟಾಮಿಕ್ ನಂಬರ್ ಅಂತ ಕೊಟ್ಟಿದ್ದಾರೆ. ಇಟ್ ಡಸಂಟ್ ಮ್ಯಾಟರ್. ಪಿರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಅಟಾಮಿಕ್ ನಂಬರ್ ಅಂತ ಹೇಳಿದ್ರೆ ನಡೀತದೆ, ಪರವಾಗಿಲ್ಲ. ಇದನ್ನು ಮೊದಲನೇ ಬಾರಿಗೆ ಯಾರು ಹೇಳಿದ್ರು ಅಂದರೆ ಮೊಸಲಿನೋ ಸೈಂಟಿಸ್ಟು ಹೇಳಿದ್ರು. ಓಕೆನಾ? ಸೊ ಇದು ಯಾರು ಮಾಡಿಫಿಕೇಷನ್ ಇತ್ತು ಅಂದರೆ ಮೆಂಡೆಲಿವ್ಸ್ ಪಿರಿಯಾಡಿಕ್ ಲಾದು ಮಾಡಿಫಿಕೇಷನ್ ಇತ್ತು. ಅದರಲ್ಲಿ ಅಟಾಮಿಕ್ ನಂಬರ್ ಅಟಾಮಿಕ್ ಮಾಸ್ ಇತ್ತು, ಅದನ್ನು ಅಟಾಮಿಕ್ ನಂಬರ್ ಆಗಿ ಅವರು ಕನ್ವರ್ಟ್ ಮಾಡಿ ಹೇಳಿದ್ದಾರೆ. ಓಕೆನಾ? ನೆಕ್ಸ್ಟ್ ಹೋಗೋಣ. ಈ ಪಿರಿಯಾಡಿಕ್ ಲಾ ಇಂದ ನಮಗೆ ಏನು ತಿಳಿಯುತ್ತದಪ್ಪ ಅಂದರೆ, ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ದ ಪಿರಿಯಾಡಿಕ್ ಟೇಬಲ್ ಬಗ್ಗೆ ಗೊತ್ತಾಗ್ತದೆ. ಹಾಗಾದರೆ ಪಿರಿಯಾಡಿಕ್ ಟೇಬಲಲ್ಲಿ ಏನೇನಿದೆ? ಪಿರಿಯಾಡಿಕ್ ಟೇಬಲ್ ಬಂದು ಸಿಂಪಲ್ಲಾಗಿ ಹೇಳಬೇಕಾದ್ರೆ ಟೋಟಲಾಗಿ 7 ಹಾರಿಜೆಂಟಲ್ ರೋಸ್ ಇದ್ದಾವೆ. ಆ 7 ಹಾರಿಜೆಂಟಲ್ ರೋಸ್ಗಳಿಗೆ ನಾವೇನಂತ ಕರಿತೀವಿ? ಪೀರಿಯಡ್ಸ್ ಅಂತ ಕರಿತೀವಿ. ಹಾಗಾದರೆ ಹೌ ಮೆನಿ ನಂಬರ್ ಆಫ್ ಪೀರಿಯಡ್ಸ್ ಆರ್ ದೇರ್? ಈಗ ನಾವು ಹೇಳೋದಾದರೆ 7 ಪೀರಿಯಡ್ಸ್ಗಳಿವೆ ಅಂತ ಹೇಳ್ಬೋದು. ಅದೇ ರೀತಿ 18 ವರ್ಟಿಕಲ್ ಕಾಲಮ್ಸ್ಗಳಿದ್ದಾವೆ. ಕಾಲಮ್ಸ್ ಅಂದರೆ ಸ್ಟ್ರೇಟ್ ಲೈನಾಗಿ ಈ ರೀತಿ ಬರ್ತವೆ. ಅವುಗಳಿಗೆ 18 ಕಾಲಮ್ಸ್ ಅಂತ ಕರಿತೀವಿ. ಆ ಕಾಲಮ್ಸ್ಗಳಿಗೆ ನಾವು ಏನಂತ ಕರಿತೀವಿ? ಗ್ರೂಪ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಗ್ರೂಪ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಹೀಗಾದಾಗ ಈಗ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಸೊ ಹೌ ಮೆನಿ ನಂಬರ್ ಆಫ್ ಎಲಿಮೆಂಟ್ಸ್ ಆರ್ ದೇರ್? ಸೊ ಅರೌಂಡ್ 114ವರೆಗೆ ಎಲಿಮೆಂಟ್ಸ್ಗಳಿವೆ. ಅದರಲ್ಲಿ 94 ಎಲಿಮೆಂಟ್ಸ್ ಏನಿದಾವಪ್ಪ ಅಂದರೆ ದೇ ಆರ್ ನ್ಯಾಚುರಲಿ ಅಂತ ಹೇಳ್ಬೋದು. ನ್ಯಾಚುರಲಿ ಫೌಂಡ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು ನಾವು, ಸರಿನಾ? ಸೊ ಮಿಕ್ಕಿದ್ದು ಕೆಲವೊಂದನ್ನು ಏನು ಮಾಡಿದ್ದಾರೆ ಅಂದರೆ ಸೈಂಟಿಫಿಕ್ ಅಂದರೆ ಲ್ಯಾಬ್ರೇಟ್ರಿಯಲ್ಲಿ ತಯಾರು ಮಾಡಿರೋದು ಮ್ಯಾನ್ ಮೇಡ್ ಎಲಿಮೆಂಟ್ಸ್ಗಳು ಕೂಡ ಇದರಲ್ಲಿ ಇದ್ದಾವೆ. ಓಕೆ, ಸೊ ಇವಾಗ ಎಲಿಮೆಂಟ್ಸ್ ಆರ್ ದ ಎಲಿಮೆಂಟ್ಸ್ ವಿತ್ ಅ ಸಿಮಿಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಲೈಸ್ ಇನ್ ಎ ಸೇಮ್ ಗ್ರೂಪ್ ಆಫ್ ಎ ಫ್ಯಾಮಿಲಿ ಅಂತ ಹೇಳ್ತೀವಿ. ಇದು ಹೇಳೋಕ್ಕೂ ಮುಂಚೆ ನಾನು ಇನ್ನೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ದ್ಯಾಟ್ ಐ ವಿಲ್ ರಿಟರ್ನ್ ಹಿಯರ್. ನೋಡಿ, ನಾವು ಆಲ್ರೆಡಿ ಸೆಕೆಂಡ್ ಚಾಪ್ಟ್ರಲ್ಲಿ ಓದಿದ್ದೀವಿ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂದರೆ ಏನಂತ ಹೇಳಿದ್ದೀನಿ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂದರೆ ಏನಂತ ಅರ್ಥ? ಸಪೋಸ್ ಇದು ನ್ಯೂಕ್ಲಿಯಸ್ ಇದ್ದರೆ ಇದರ ಫಸ್ಟ್ ಎನರ್ಜಿ ಲೆವೆಲಿಗೆ ನಾವು 1 ಅಂತ ಕರೆದಿದ್ದೀವಿ. n = 1 ಆ್ಯಂಡ್ ದಿಸ್ ವಿಲ್ ಬಿಕಮ್ ಯುವರ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಅದೇ ರೀತಿ n = 2 ಇದ್ದರೆ ಸೆಕೆಂಡ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಏನಂತಾರೆ 3 ಇದ್ದರೆ ಥರ್ಡ್ ಪ್ರಿನ್ಸಿಪಲ್, k, l, m ಅಂತ ಕರಿತೀವಿ. ಹಾಗಾದರೆ ಇವೆಲ್ಲ ಏನು? ಇವೆಲ್ಲವೂ ಕೂಡ ನಿಮ್ಮದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ಗಳು. ಈ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ಗಳಿಗೆ ನಾವೇನಂತ ಕರಿತೀವಿ? ಎನರ್ಜಿ ಲೆವೆಲ್ಸ್ ಅಥವಾ ಶೆಲ್ಸ್ ಅಂತ ಕರಿತೀವಿ. ಓಕೆ, ಈ ಶೆಲ್ಸ್ಗಳನ್ನು ನಾವು ಏನಂತ ಡಿವೈಡ್ ಮಾಡಿದ್ದೀವಿ? ಸಬ್ಶೆಲ್ಗಳಂತ ಡಿವೈಡ್ ಮಾಡಿದ್ದೀವಿ. ಓಕೆನಾ? ಸೊ ಫಿಲ್ಲಿಂಗ್ ಆಫ್ ಎಲೆಕ್ಟ್ರಾನ್ ಇನ್ ಟು ದ ಡಿಫ್ರೆಂಟ್ ಸಬ್ಶೆಲ್ ಆರ್ ರೆಫರ್ಡ್ ಆ್ಯಸ್ ಆರ್ಬಿಟಲ್ಸ್. ಅಂದರೆ ಆ ಸಬ್ಶೆಲ್ ಒಳಗಡೆ ಎಲೆಕ್ಟ್ರಾನ್ಗಳನ್ನು ಫಿಲ್ ಮಾಡೋದಕ್ಕೆ ನಾವೇನಂತ ಕರೆದಿದ್ದೀವಿ? ಆ ರೆಫರೆನ್ಸಿಗೆ ನಾವೇನಂತ ಕರಿತೀವಿ? ಆರ್ಬಿಟಲ್ಸ್ ಅಂತ ಕರೆದಿದ್ದೀವಿ. ಸಾರಿ. ಹಾಗಾದರೆ ದ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ ಇನ್ ಟು ದ ಆರ್ಬಿಟಲ್ ಆಫ್ ಎನ್ ಆಟಮ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಇದನ್ನು ನಾನು ಸ್ವಲ್ಪ ಹೇಳಬೇಕಂತ ಅನಿಸ್ತು, ಹೇಳ್ತಾ ಇದ್ದೀನಿ. ಅಂದರೆ ಈ ಎಲೆಕ್ಟ್ರಾನ್ಗಳನ್ನು, ಈ ಆರ್ಬಿಟಲ್ಗಳನ್ನು ತುಂಬ್ತಾ ಹೋಗ್ತಾ ಇದ್ದೀವಿ. ಸೊ ಆ ರೀತಿ ನೋಡಿದಾಗ ಎಲಿಮೆಂಟ್ಸ್ ವಿತ್ ಅ ಸಿಮಿಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್
electron with a similar electronic configuration lies in a same group of a family. ಸೇಮ್ ಗ್ರೂಪ್ ಅಂದರೆ ಹೇಗೆ, ಈಗ ನಾನು ನೋಡಿ ಗ್ರೂಪ್ 1 ಅಂತ ಬಂದರೆ ಅದರದ್ದು ಎಲ್ಲದರ ಒಳಗಡೆ ಕೂಡ ಏನಿರುತ್ತೆ ಅಂದರೆ ಸಿಮಿಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರುತ್ತೆ. ಗ್ರೂಪ್ 2 ಅಲ್ಲಿ ಅಷ್ಟು ಮೇಲಿಂದ ಕೆಳಗಡೆ ಇರುವಂಥ ಎಲಿಮೆಂಟ್ ಅದೆಲ್ಲದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸೇಮ್ ಇರುತ್ತೆ. ಓಕೆನಾ? ಹಾಗಾದರೆ ನಾವು ಏನಂತ ಹೇಳೋಣಪ್ಪ ಅಂದರೆ ದೇರ್ ಆರ್ 7 ಪೀರಿಯಡ್ಸ್. ಈಗ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಲ್ಲ, ಇದು ಏನಪ್ಪ ಅಂದರೆ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಇಂಟು ಪೀರಿಯಡ್ಸ್. ಇಲ್ಲಿ ಹೆಡ್ಡಿಂಗ್ ಬೇಕಾದರೆ ನೀವು ಹಾಕೋಬೋದು, ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಇಂಟು ಪೀರಿಯಡ್ಸ್. ಸಪೋಸ್ ಎಕ್ಸಾಮಲ್ಲಿ ಕೇಳಿದ್ರೆ ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ರೈಟ್ ದ ಡೀಟೇಲ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಅಂತ ಕೇಳಿದ್ರೆ, ಪಿರಿಯಾಡಿಕಲಿ ಕೇಳಿದ್ರೆ ಇಷ್ಟು ನಾನೇನು ಹೇಳ್ತಿದ್ದೀನಲ್ಲ ಇದಿಷ್ಟು ನೀವು ಬರೀಬೇಕಾಗುತ್ತೆ ಎಕ್ಸಾಮಲ್ಲಿ. ಗ್ರೂಪ್ ಬಗ್ಗೆ ಕೇಳಿದ್ರೆ ಅದು ಹೇಗಿರುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ, ಸರಿನಾ? ಸೊ ಪಿರಿಯಾಡಿಕ್ ಕ್ಲಾಸಿಫಿಕೇಷನ್ ನೋಡಿದಾಗ ದೇರ್ ಆರ್ 7 ಪೀರಿಯಡ್ಸ್ ಅಂತ ಹೇಳ್ತೀವಿ. ಓಕೆನಾ? ದೇರ್ ಆರ್ 7 ಪೀರಿಯಡ್ಸ್. The periodic number corresponds to highest principal quantum number. ಸೊ ಇದರ ಅರ್ಥ ಏನಪ್ಪ ಅಂದರೆ, ಇಲ್ಲಿ ಪಿರಿಯಾಡಿಕ್ 7 ಪೀರಿಯಡ್ಸ್ಗಳಿವೆ ಅಂತ ಹೇಳ್ತಾ ಇದ್ದೀವಿ. ಇದು ಹೇಗೆ ಇರುತ್ತೆ ಅಂದರೆ ಬೇಸ್ಡ್ ಆನ್ ದರ್ ಪಿರಿಯಾಡಿಕ್ ನಂಬರ್ಗಳು ಹೇಗೆ ಇನ್ಕ್ರೀಸ್ ಆಗ್ತಾ ಹೋಗ್ತವೆ, ಡೌನ್ ದ ಗ್ರೂಪ್ ಹೋದಾಗೆಲ್ಲ ನಿಮ್ಗೆ ಏನಾಗುತ್ತೆ ಪಿರಿಯಾಡಿಕ್ ಟೇಬಲ್ಗಳು ಪಿರಿಯಾಡಿಕ್ ನಂಬರ್ ಅಥವಾ ನಂಬರ್ ಆಫ್ ಪೀರಿಯಡ್ಸ್ ಗೆಟ್ ಇನ್ಕ್ರೀಸಸ್ ಅಂತ, ಅಥವಾ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಏನಾಗುತ್ತೆ ಹೆಚ್ಚಿಗೆ ಆಗುತ್ತಾ ಹೋಗುತ್ತೆ. ನಾವು ಫಸ್ಟ್ ಪೀರಿಯಡ್ ಬಗ್ಗೆ ಮಾತಾಡೋಣ. ಫಸ್ಟ್ ಪೀರಿಯಡ್, ಈಗ ನೋಡಿ ನನ್ನ ಹತ್ರ ಇನ್ನೊಂದು ಪಿರಿಯಾಡಿಕ್ ಟೇಬಲ್ ಅಂದರೆ, ಒಂದು ಸೆಕೆಂಡ್ ನಾನೊಂದು ಪಿರಿಯಾಡಿಕ್ ಟೇಬಲ್ಲು ತೋರಿಸ್ತೀನಿ ನಿಮಗೆ, ಅದರ ಥರನೇ ನೀವು ನೋಡಿದ್ರಾಯ್ತು. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಎಲ್ಲವೂ ಏನಪ್ಪ ಅಂದರೆ ಇದು ಹೀಗೆ ಕೆಳಗಡೆ ಬಂದಂಗೆಲ್ಲ ಇದಕ್ಕೆ ಏನಂತ ಕರಿತೀವಿ ನಾವು, ಪೀರಿಯಡ್ಸ್ ಅಂತ ಕರಿತಿದ್ದೀವಿ. ದೀಸ್ ಆಲ್ ಆರ್ ಪೀರಿಯಡ್ಸ್. ಅರ್ಥ ಆಯ್ತಾ? ನಾವು ಕೆಳಗಡೆ ಬಂದು ಹೋದಾಗ ಏನಿರ್ತದೆ, ಪ್ರಿನ್ಸಿಪಲ್ ನಂಬರ್, ಕ್ವಾಂಟಮ್ ನಂಬರ್ 1, ಕ್ವಾಂಟಮ್ ನಂಬರ್ 2 ಅಂದರೆ ನಮ್ಮ ಪೀರಿಯಡ್ ನಂಬರ್ 1, ಪೀರಿಯಡ್ ನಂಬರ್ 2, 3, 4, 5, 6, 7 ಈ ರೀತಿ 7 ಪೀರಿಯಡ್. ಸರ್ ಇವು ಏನಿದೆ ಅಂತ ಕೇಳಬೇಡಿ, ಇವು ಇದು ಒಳಗಡೆ ಇದ್ದಾವೆ, ಬಟ್ ನಾವು ಡೀಟೇಲ್ ಸ್ಟಡಿ ಮಾಡೋಕ್ಕೋಸ್ಕರ ಅದು ಹೊರಗಡೆ ತೆಗೆದೀವಿ. ಓಕೆನಾ? ಸೊ ಹೌ ಮೆನಿ ನಂಬರ್ ಆಫ್ ಪೀರಿಯಡ್ಸ್ ಆರ್ ದೇರ್? 7 ಪೀರಿಯಡ್ಸ್. ಇದೇ ನಿಮ್ಮದು ಪಿರಿಯಾಡಿಕ್ ಟೇಬಲ್ಲು. ಓಕೆನಾ? ಸೊ ಇವಾಗ ನಾವು ಯಾವ ರೀತಿ ಕ್ಲಾಸಿಫಿಕೇಷನ್ ನೋಡ್ತಾ ಇದ್ವಿ ಅಂದರೆ, ನಾವು ಕ್ಲಾಸಿಫಿಕೇಷನ್ ಈ ರೀತಿ ಹೋಗ್ತಾ ಇದ್ದೀವಿ. ಈ ರೀತಿ ಪೀರಿಯಡ್ ನಂಬರ್ 1, ಪೀರಿಯಡ್ ನಂಬರ್ 2, ಪೀರಿಯಡ್ ನಂಬರ್ 3, ಪೀರಿಯಡ್ ನಂಬರ್ 4, ಪೀರಿಯಡ್ ನಂಬರ್ 5, 6, 7 ಥರ ಹೋಗ್ತಾ ಇದ್ದೀವಿ. ಓಕೆ, ಬನ್ನಿ ಇವಾಗ ಇಲ್ಲೇನಾಗ್ತದೆ, ಪೀರಿಯಡ್ ನಂಬರ್ 1ಅಲ್ಲಿ ನೋಡೋಣ. ಪೀರಿಯಡ್ ನಂಬರ್ 1ಅಲ್ಲಿ ಎಷ್ಟು ಎಲಿಮೆಂಟ್ಸ್ಗಳಿದಾವೆ ಅಂದರೆ 2 ಎಲಿಮೆಂಟ್ಸ್ಗಳಿರುತ್ತೆ. ಆ 2 ಎಲಿಮೆಂಟ್ಗಳ ಒಳಗಡೆ ಎಲೆಕ್ಟ್ರಾನ್ ಎಲ್ಲಿ ಇರುತ್ತೆ ಅಂದರೆ 1s ಸಬ್ಶೆಲ್ಲಲ್ಲಿ ಇರುತ್ತೆ. ಹಾಗಾದರೆ ಯಾವ ಅಂದರೆ ಹೈಡ್ರೋಜನ್ ಮತ್ತು ಹೀಲಿಯಮ್, ಇವೆರಡು. ಸೆಕೆಂಡ್ ಪೀರಿಯಡಲ್ಲಿ ಎಷ್ಟು ಎಲಿಮೆಂಟ್ಸ್ಗಳಿದ್ದಾವೆ ಅಂದರೆ 8 ಎಲಿಮೆಂಟ್ಸ್ಗಳಿದೆ. ಹೌ ಮೆನಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ದ ಎಲಿಮೆಂಟ್ಸ್ ಆರ್ ದರ್ ಇನ್ ದಟ್ ಸೆಕೆಂಡ್ ಪೀರಿಯಡ್? 8 ಎಲಿಮೆಂಟ್ಸ್. ಯಾವ್ಯಾವಪ್ಪ ಅಂದರೆ ಲೀಥಿಯಮ್ ಹಿಡ್ಕೊಂಡು ನಿಯಾನ್ವರೆಗೆ, ಲೀಥಿಯಮ್, ಬೆರಿಲಿಯಮ್, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ ನಿಯಾನ್ ಒಳಗೆ ಇರುತ್ತೆ. ಸೊ ಅದರಲ್ಲಿ ಅವುಗಳೆಲ್ಲದರಲ್ಲೂ ಕೂಡ ಏನಿರುತ್ತೆ 2s 2p ಸಬ್ಶೆಲ್ಲು ಇರುತ್ತೆ. 2s 2p ಸಬ್ಶೆಲ್. ಓಕೆ, ನಾವು ಇದಾದ ಕೂಡಲೇ ಥರ್ಡ್ ಪೀರಿಯಡ್ ಬಂದರೆ ಅಲ್ಲಿಯೂ ಕೂಡ 8 ಎಲಿಮೆಂಟ್ಗಳಿದೆ. ಅಲ್ಲಿ ಕೂಡ 8 ಎಲಿಮೆಂಟ್. ಎಲ್ಲಿಂದ ಎಲ್ಲಿವರೆಗಿದೆ? ಸೋಡಿಯಮಿಂದ ಅರ್ಗಾನ್ವರೆಗೆ. ಸೋಡಿಯಂ, ಮ್ಯಾಗ್ನೀಷಿಯಮ್, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರ್, ಸಲ್ಫರ್, ಕ್ಲೋರಿನ್, ಅರ್ಗಾನ್ವರೆಗೆ ಇದೆ. ಅದರಲ್ಲಿ ನೋಡಿದಾಗ ನಿಮ್ಗೆ ಏನು ಸಿಗುತ್ತೆ ಅಂದರೆ 3s 3p ಆರ್ಬಿಟಲ್ಸ್ಗಳು ಫಿಲ್ ಆಗ್ತಾ ಇರೋದು ಸಿಗುತ್ತೆ. ಓಕೆ, ಗ್ರ್ಯಾಜುವಲ್ ಸಬ್ಶೆಲ್ಸ್ಗಳು ಫಿಲ್ ಆಗ್ತಾ ಸಿಗುತ್ತೆ. ಫೋರ್ತ್ ಪೀರಿಯಡಲ್ಲಿ ಬಂದರೆ ದೇರ್ ಆರ್ 18 ಎಲಿಮೆಂಟ್ಸ್. ಹೌ ಮೆನಿ ಎಲಿಮೆಂಟ್ಸ್ ಆರ್ ದೇರ್? 18 ಎಲಿಮೆಂಟ್ಸ್ಗಳಿರುತ್ತೆ. ಆ 18 ಎಲಿಮೆಂಟ್ಸ್ ಇನ್ಕ್ಲೂಡ್ಸ್ ವಾಟ್? 4s 3d 4p ಸಬ್ಶೆಲ್ಸ್ಗಳು ಫಿಲ್ ಆಗ್ತಾ ಹೋಗ್ತದೆ. ಓಕೆ, ದ ಎಲಿಮೆಂಟ್ಸ್ ಇನ್ಕ್ಲೂಡ್ಸ್ ಫ್ರಮ್ ಪೊಟ್ಯಾಷಿಯಮ್ ಟು ಕ್ರಿಪ್ಟಾನ್. ಪೊಟ್ಯಾಷಿಯಮ್, ಕ್ಯಾಲ್ಸಿಯಮ್, ಸ್ಕ್ಯಾಂಡಿಯಮ್, ಟೈಟಾನಿಯಮ್, ವೆನಡಿಯಮ್, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೋಬಾಲ್ಟ್, ನಿಕಲ್, ಕಾಪರ್, ಜಿಂಕ್, ಗ್ಯಾಲಿಯಮ್, ಜೆಲೇನಿಯಮ್, ಆರ್ಸೆನಿಕ್, ಸೆಲೆನಿಯಮ್, ಬ್ರೋಮಿಯಮ್ ಮತ್ತು ಕ್ರೋಮಿಯಮ್ ಅಂತ ಇದು ಕ್ರಿಪ್ಟಾನ್ ಅಂತ ಹೇಳ್ಬೋದು. ಓಕೆ, ಈ ರೀತಿ. ಫಿಫ್ತ್ ಪೀರಿಯಡ್ ಬಂದು ಇದರಲ್ಲಿ ಕೂಡ 18 ಎಲಿಮೆಂಟ್ಸ್ ಇದೆ. ಇದರಲ್ಲಿ ಕೂಡ ಏನು ಫಿಲ್ ಆಗ್ತಾ ಹೋಗುತ್ತೆ ಅಂದರೆ 5s 4d 4p ಆರ್ಬಿಟಲ್ಗಳು ಫಿಲ್ ಆಗುತ್ತೆ. ಓಕೆ, ಫಿಫ್ತಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇಲ್ಲಿ ಫಿಫ್ತಲ್ಲಿ ಏನು ಬರಬೇಕಪ್ಪ ಅಂದರೆ ಫಿಫ್ತಲ್ಲಿ ರುಬಿಡಿಯಮಿಂದ ಬರಬೇಕು. ರುಬಿಡಿಯಮ್,
ರುಬಿಡಿಯಮ್ ಹಿಡ್ಕೊಂಡು ಝೆನೋನ್ ತನಕ ಬರಬೇಕು. ಝೆನೋನ್, ಓಕೆ, ರುಬಿಡಿಯಮ್ ಟು ಝೆನೋನ್. ಇಲ್ಲಿ ಕೂಡ 5s 4d ಮತ್ತು 4p ಎಲೆಕ್ಟ್ರಾನ್ಸ್ಗಳು ಇದು ಸಬ್ಶೆಲ್ಸ್ಗಳು ಸಬ್ಸಿಕ್ವೆಂಟ್ಲಿ ಫಿಲ್ ಆಗ್ತಾ ಹೋಗ್ತದೆ. ಆನಂತರ 6th ಪೀರಿಯಡ್. ಈ 6th ಪೀರಿಯಡಲ್ಲಿ 32 ಎಲಿಮೆಂಟ್ಸ್ ಇದೆ. ಅಲ್ಲಿ 6s 4f 5d ಮತ್ತು 4p ಸಬ್ಶೆಲ್ಗಳು ಫಿಲ್ ಆಗ್ತಾ ಹೋಗ್ತದೆ. ಇಲ್ಲಿ ಎಲ್ಲಿಂದ ಎಲ್ಲಿವರೆಗಿದೆ ಅಂದರೆ ಸೀಸಿಯಮ್ ಹಿಡ್ಕೊಂಡು ರೆನಾನ್ವರೆಗೆ ಇದೆ. 7th ಪೀರಿಯಡ್ ಇದೇನಿದೆ ಅಂದರೆ ಇನ್ಕಂಪ್ಲೀಟೆಡ್ ಪೀರಿಯಡ್ ಇದೆ. ಅಂದರೆ ಇನ್ನು ಇದರೊಳಗಡೆ ಎಲೆಕ್ಟ್ರಾನ್ಗಳು ಫಿಲ್ ಆಗಬೇಕು, ಇನ್ನು ಆಗ್ತಾಯಿದೆ. ಅಂದರೆ ಆಗಬೇಕಂದ್ರೆ ಅರ್ಥ ಏನಂದರೆ ಇನ್ನು ನಾವು ಕಂಡು ಹಿಡಿಬೇಕಾಗಿರೋದು, ಅದು ನಮಗೆ ಸಿಕ್ಕರೆ ನಾವು ಅದನ್ನು ಅಲ್ಲಿ ಪ್ಲೇಸ್ ಮಾಡ್ತೀವಿ. ಸೊ ಆ 7th ಪೀರಿಯಡಲ್ಲಿ ಕೂಡ ಸಬ್ಶೆಲ್ಸ್ಗಳು ಸಬ್ಸಿಕ್ವೆಂಟ್ಲಿ ಯಾವ ರೀತಿ ಫಿಲ್ ಆಗ್ತದೆ ಅಂದರೆ 7s 5f 6d ಮತ್ತು 7p ಈ ರೀತಿ ಫಿಲ್ ಆಗ್ತಾ ಹೋಗ್ತದೆ. 14th ಎಲಿಮೆಂಟ್ಸ್ ಆಫ್ ಈಗ ನಾವು 6th ಮತ್ತು 7th ಒಳಗಡೆ ನೋಡೋಣ. 6th ಮತ್ತು 7th ಪೀರಿಯಡಲ್ಲಿ ಸ್ವಲ್ಪ ನಾವು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ನಾನು ತೋರಿಸಿದ್ನಲ್ಲ 14 ಎಲಿಮೆಂಟ್ಗಳು ಕೆಳಗಡೆ ಇದ್ದಾವೆ. ವಿ ಕ್ಯಾಪ್ಟ್ ಇನ್ ಎ ಬಾಟಮ್ ಆಫ್ ದ ಪಿರಿಯಾಡಿಕ್ ಟೇಬಲ್. ಅದನ್ನು ನಾವು ಸಪ್ರೇಟಾಗಿ ಸ್ಟಡಿ ಮಾಡ್ತೀವಿ ಎಫ್ ಬ್ಲಾಕ್ ಅಂತ ಹೇಳಿ, ಸರಿನಾ? ಸೊ ಇಷ್ಟು ಕ್ಲಾಸಿಫಿಕೇಷನ್ ಏನು ನನಗೆ ಹೇಳಿದ್ನಲ್ಲ ಇದನ್ನು ನೀವು ಆರಾಮಾಗಿ ಪಾಸ್ ಮಾಡಿಕೊಂಡು ಬರ್ಕೊಂಡು ನೋಟ್ ಮಾಡಿಕೊಂಡ್ರೂ ಕೂಡ ಒಳ್ಳೆಯದು. ಓಕೆ, ಸೊ ದಿಸ್ ಕ್ಲಾಸಿಫಿಕೇಷನ್ ಈಸ್ ಆಲ್ ಅಬೌಟ್ ಏನಪ್ಪ ಹೇಳೋದು ಕೊಡುತ್ತಂದ್ರೆ ದಿಸ್ ಟೆಲ್ಸ್ ಅಬೌಟ್ ದ detailed classification of elements in periodic wise. Okay, now let us go for another one. ಇದು periodic classification ಆದರೆ ಈ group wise classification ಹೇಗೆ ಅಂತ ನೋಡೋಣ. So let us go for group wise classification. ಬನ್ನಿ ಹಾಗಾದರೆ group wise classification of elements ನೋಡೋಣ. group wise classification ಬಂದಾಗ ನಮಗೆ ಇಲ್ಲಿ ಏನು ಸಿಗ್ತದೆ ಅಂದರೆ ಸೊ ಗ್ರೂಪ್ಸ್ ಬಗ್ಗೆ ಮಾತಾಡಿದಾಗ ಈಗ ನಾವು ಹೇಗೆ ಕ್ಲಾಸಿಫೈ ಮಾಡ್ತೀವಿ ಅಂದರೆ ಹಿಂಗೆ ಸ್ಟ್ರೇಟ್ ಲೈನಲ್ಲಿ ಎಷ್ಟೆಷ್ಟು ಎಲಿಮೆಂಟ್ಸು ಒಂದ್ರ ಕೆಳಗೆ ಒಂದಿದೆ ಅದನ್ನು ಕ್ಲಾಸಿಫೈ ಮಾಡ್ತೀವಿ. ಸೊ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಈಸ್ ಡಿವೈಡೆಡ್ ಇಂಟು 4 ಬ್ಲಾಕ್ಸ್. ಸರ್ ಬ್ಲಾಕ್ಸ್ ಬಗ್ಗೆ ಯಾಕೆ ಹೇಳ್ತಾಯಿದ್ರಿ ಅಂತ ಕೇಳಬೇಡಿ. ನಾವು ಬ್ಲಾಕ್ಸ್ ಒಳಗಡೆ ಗ್ರೂಪ್ ಆಗಿ ಕನ್ಫರ್ಮ್ ಅಂದರೆ ಶೆಲ್ಲು ನಾವು ಸಬ್ಶೆಲ್ ಅಂತ ಹೇಳಿದ್ವಲ್ಲ, ಶೆಲ್ ಅಂದರೆ ನಾವು ಈಗ ಬ್ಲಾಕ್ಸ್ ನಾವು ಕ್ಲಾಸಿಫೈ ಮಾಡಿ ಬ್ಲಾಕ್ಸ್ ಒಳಗಡೆ ನಾವೇನು ಕ್ಲಾಸಿಫೈ ಮಾಡ್ತೀವಿ ಅಂದರೆ ನಮ್ಮದು ಎಲಿಮೆಂಟ್ಸ್ಗಳನ್ನು ಗ್ರೂಪ್ಸ್ಗಳನ್ನು ಕ್ಲಾಸಿಫೈ ಮಾಡ್ತೀವಿ. ಓಕೆನಾ? ಸೊ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಈಸ್ ಡಿವೈಡೆಡ್ ಇಂಟು 4 ಬ್ಲಾಕ್ಸ್ ಬೇಸ್ಡ್ ಆನ್ ದರ್ ಸಬ್ಶೆಲ್ ಇನ್ ವಿಚ್ ಎ ಲಾಸ್ಟ್ ಎಲೆಕ್ಟ್ರಾನ್ ಈಸ್ ಎಂಟರ್ಡ್ ಆ್ಯಂಡ್ ದೇ ಆರ್ ಆಫ್ ಎಸ್ ಪಿ ಡಿ ಎಫ್ ಬ್ಲಾಕ್. ಓಕೆ, ಸೊ ಎಸ್ ಬ್ಲಾಕ್ ಎಲಿಮೆಂಟ್ ಅಂದರೆ ಏನೇನಿರುತ್ತೆ? ಸೊ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಇನ್ಕ್ಲೂಡ್ಸ್, ಮೊದಲನೇದಾಗಿ ಎಸ್ ಬ್ಲಾಕ್ ಎಲಿಮೆಂಟ್ ಅಂದರೆ ಯಾವುದು ನೋಡಿ. ಎಸ್ ಬ್ಲಾಕ್ ಎಲಿಮೆಂಟ್ ಅಂದ ಕೂಡಲೇ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ ವೆರಿ ಸಿಂಪಲ್, ಭಾಳ ಸಿಂಪಲಾಗಿ ಹೇಳ್ಕೊಡ್ತೀನಿ. ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ. ಇದು ಪೀರಿಯಾಡಿಕ್ ಟೇಬಲ್ ಕಾಣ್ತಾ ಇದೆಯಲ್ಲ, ಈ ಪೀರಿಯಾಡಿಕ್ ಟೇಬಲಲ್ಲಿ ಇವೆರಡು ಮಾತ್ರ ಎಸ್ ಬ್ಲಾಕು, ಈ ಕಡೆದೆಲ್ಲ ಎಸ್ ಬ್ಲಾಕು. ಓಕೆನಾ? ಇಲ್ಲಿ ಹಿಡ್ಕೊಂಡು ಇಲ್ಲಿ ತನಕ 13 14 15 16 17 18 ಇಲ್ಲಿ ತನಕ ಇರೋದೆಲ್ಲವೂ ಕೂಡ ಪಿ ಬ್ಲಾಕು. ಓಕೆ, ಎರಡರ ಮಧ್ಯೆ ಇರೋದು ಇದಕ್ಕೆ ಏನಂತ ಕರೀತಾರೆ? ಡಿ ಬ್ಲಾಕ್ ಅಂತ ಕರೀತಾರೆ. ಹಾಗೆ ಸಪ್ರೇಟಾಗಿ ಸ್ಟಡಿ ಮಾಡ್ತಾಯಿದ್ದೀವಲ್ಲ, ಇದಕ್ಕೆ ನಾವೇನಂತ ಕರಿತೀವಿ? ಎಫ್ ಬ್ಲಾಕ್ ಅಂತ ಕರಿತೀವಿ. ಇನ್ನೊಂದು ಸರಿ ಹೇಳ್ತೀನಿ, ಲೆಫ್ಟ್ ಸೈಡ್ ಆಫ್ ದ ಪೀರಿಯಾಡಿಕ್ ಟೇಬಲ್, ಇನ್ ದ ಪೀರಿಯಾಡಿಕ್ ಟೇಬಲ್ ಲೆಫ್ಟ್ ಸೈಡ್ ಎಲಿಮೆಂಟ್ಸ್ ಯಾವುದು? ಫಸ್ಟ್ 2 ಗ್ರೂಪ್ಸ್ ಇವು ಎಸ್ ಬ್ಲಾಕ್ ಎಲಿಮೆಂಟ್ಸು. ಆನಂತರ ರೈಟ್ ಸೈಡಲ್ಲಿರೋದೆಲ್ಲ ಪಿ ಬ್ಲಾಕು, ಇನ್ ಬಿಟ್ವೀನ್ ಎಸ್ ಆ್ಯಂಡ್ ಪಿ ಡಿ ಬ್ಲಾಕು. ಡಿ ಒಳಗಡೆ ಇರೋದನ್ನು ನಾವೇನಂತ ಕರಿತೀವಿ? ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಹೆಸರು ಕರೆದಿಟ್ಟು ಅದಕ್ಕೆ ಎಫ್ ಬ್ಲಾಕ್ ಅಂತ ಕರೆದು ಸ್ಟಡಿ ಮಾಡ್ತೀವಿ. ಓಕೆ, ಸರಿ, ಬನ್ನಿ ಹಾಗಾದರೆ ಇವಾಗ ಡೀಟೇಲ್ ಸ್ಟಡಿ ನೋಡೋಣ. ಸೊ ಡೀಟೇಲ್ ಸ್ಟಡಿಯಲ್ಲಿ ಇವಾಗ ನಾನೇನು ಮಾಡ್ತಾಯಿದ್ದೀನಪ್ಪ ಅಂದರೆ ವಿ ಆರ್ ಗೋಯಿಂಗ್ ಥ್ರೂ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಏನು? ದ ಎಲಿಮೆಂಟ್ ಇನ್ ವಿಚ್ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ ಇಂಟು ಔಟರ್ ಮೋಸ್ಟ್ ಆರ್ಬಿಟಲ್ ಎಸ್ ಸಬ್ಶೆಲ್. ಓಕೆ, ಹಾಗಾದರೆ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿದೆ? NS1 ಆರ್ NS2 ಇರಬಹುದು. ಎಸ್ ಬ್ಲಾಕ್ ಎಲಿಮೆಂಟ್ಸ್ ಒಳಗಡೆ ಯಾವ್ಯಾವ ಗ್ರೂಪ್ ಇದೆ? 2 ಗ್ರೂಪ್ ಬರ್ತದೆ, ಒಂದು ಗ್ರೂಪ್ 1 ಮತ್ತೊಂದು ಗ್ರೂಪ್ 2. ಅದಕ್ಕೆ ಗ್ರೂಪ್ 1ಗೆ ಗ್ರೂಪ್ ರೋಮನ್ 1A ಅಂತ ಕರಿತೀವಿ,
ಗ್ರೂಪ್ ರೋಮನ್ 2A ಅಂತಂದ್ರೆ ಕರಿತೀವಿ, ಅಥವಾ ಗ್ರೂಪ್ 1 ಗ್ರೂಪ್ 2 ಅಂತಂದ್ರೆ ಕರಿತೀವಿ. ಓಕೆನಾ. ಅವುಗಳಿಗೆ ನಾವು ಏನಂತ ಕರಿತೀವಿ ಅಂದರೆ ಅಲ್ಕಲಿ ಮೆಟಲ್ ಫಾರ್ ಗ್ರೂಪ್ 1, ಅಲ್ಕಲೈನ್ ಅರ್ತ್ ಮೆಟಲ್ ಫಾರ್ ಗ್ರೂಪ್ 2 ಅಂತ ಕರಿತೀವಿ. ಜನರಲ್ ಪ್ರಾಪರ್ಟಿ ಆಫ್ ದ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಎಸ್ ಬ್ಲಾಕ್ ಎಲಿಮೆಂಟು ಹೇಳೋದಾದರೆ ಜನರಲಿ ಅವು ಸಾಫ್ಟ್ ಮೆಟಲ್ಸ್ಗಳಿರುತ್ತೆ. ನೀವು ಸೋಡಿಯಂ ನೋಡಿರಿ, ಅದು ಏಕ್ದಮ್ ಸಾಫ್ಟ್ ಇರುತ್ತೆ. ಓಕೆ. ಬಟ್ ಅದು ಅಟ್ಮಾಸ್ಫಿಯರಲ್ಲಿ ಅದು ನೀರಿನ ಇದರ ಏನಪ್ಪ ಅಂದರೆ ಕಾಂಟ್ಯಾಕ್ಟಲ್ಲಿ ಬಂದರೆ ಏನಾಗುತ್ತೆ, ಪಟಾಕಿ ಥರ ಸಿಡಿಯುತ್ತೆ. ಓಕೆ. ಸೊ ಜನರಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ದು ಏನಿದೆ ಅಂದರೆ ಲೋ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದು ಲೋ ಅಯನೈಜೇಷನ್ ಎಂಥಾಲ್ಪಿ, ಅಂದರೆ ಬಹಳ ಬೇಗ ಅಯನೈಜೇಷನ್ ಮಾಡಬಹುದು. ಓಕೆ. ಹಾಗಾಗಿ ಲೋ ಅಯನೈಜೇಷನ್ ಎಂಥಾಲ್ಪಿ. ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್. ಈ ರೆಡ್ಯೂಸಿಂಗ್ ಏಜೆಂಟ್, ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಮುಂದಿನ ಚಾಪ್ಟರ್ ನಾನು ಹೇಳ್ಕೊಡ್ತೀನಿ. ರೆಡಾಕ್ಸ್ ಚಾಪ್ಟರ್ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಡ್ತೀನಿ. ಓಕೆ. ಸೊ ಶೋ ದ ಕ್ಯಾರೆಕ್ಟರಿಸ್ಟಿಕ್ ಕಲರ್ ಟು ದ ಫ್ಲೇಮ್. ಇವುಗಳನ್ನು ನಾವು ಫ್ಲೇಮ್ ಟೆಸ್ಟ್ ಮಾಡಿದಾಗ ಕ್ಯಾರೆಕ್ಟರಿಸ್ಟಿಕ್ ಕಲರ್ಸ್ಗಳನ್ನು ತೋರಿಸುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಫಾರ್ಮ್ ಅಯಾನಿಕ್ ಕಂಪೌಂಡ್. ಲಿಥಿಯಂ ಮತ್ತು ಬೆರಿಲಿಯಮನ್ನು ಹೊರತುಪಡಿಸಿ ಎಲ್ಲವೂ ಕೂಡ ಏನು ಮಾಡ್ತವೆ ಅಂದರೆ ಅಯಾನಿಕ್ ಕಂಪೌಂಡ್ಗಳು ಫಾರ್ಮೇಷನ್ ಮಾಡ್ತವೆ. ಇದು ಬಂದು ಎಸ್ ಬ್ಲಾಕ್ ಎಲಿಮೆಂಟ್. ಬನ್ನಿ ಹಾಗಾದರೆ ಪಿ ಬ್ಲಾಕ್ ಎಲಿಮೆಂಟ್ ಬಗ್ಗೆ ಮಾತಾಡೋಣ. ನಾನು ಆವಾಗಲೇ ಹೇಳಿದೆ ಪಿ ಬ್ಲಾಕ್ ಎಲಿಮೆಂಟ್ ಬಂದು ಪೀರಿಯಾಡಿಕ್ ಟೇಬಲಲ್ಲಿ ರೈಟ್ ಸೈಡಲ್ಲಿ ಇರುವಂಥ ಎಲಿಮೆಂಟ್ಗಳ ಒಂದು ಗ್ರೂಪಿಗೆ ಏನಂತ ಕರಿತೀವಿ, ಒಂದು ಸಮೂಹಕ್ಕೆ ಏನಂತ ಕರಿತೀವಿ, ಪಿ ಬ್ಲಾಕ್ ಅಂತ ಕರಿತೀವಿ. ಈ ಪಿ ಬ್ಲಾಕಲ್ಲಿ ಗ್ರೂಪ್ 13ನಿಂದ ಗ್ರೂಪ್ 18ವರೆಗೆ ಎಲಿಮೆಂಟ್ಸ್ಗಳು ಇದ್ದಾವೆ. ಗ್ರೂಪ್ 13ನಿಂದ ಗ್ರೂಪ್ 18ಗಳ ಎಲಿಮೆಂಟ್ಸ್ ಇದ್ದಾವೆ. ಹಾಗಾದರೆ ಯಾವುದಕ್ಕೆ ನಾವು ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ ಅಂದರೆ ದ ಎಲಿಮೆಂಟ್ಸ್ ಇನ್ ವಿಚ್ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ ಇಂಟು ಪಿ ಸಬ್ಶೆಲ್, ಔಟರ್ ಮೋಸ್ಟ್ ಪಿ ಸಬ್ಶೆಲ್. ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು NS2. NS2 ಅಂದರೆ NS2 ಫುಲ್ ಆಗಿದೆ. NP1 to 6 ಅಂದರೆ 1 2 3 4 5 6 ಹೀಗೆ ಗ್ರ್ಯಾಜುವಲಿ ಫಿಲ್ ಆಗ್ತಾ ಹೋಗ್ತದೆ. ನೀವು ನೋಡಬಹುದು ಬೆರಿಲಿಯಂ ಹಿಡ್ಕೊಂಡು ಬೋರಾನ್ ಹಿಡ್ಕೊಂಡು ನಿಯೋನ್ ತನಕ ಹೋಗಿ ಅಲ್ಲಿ ನಿಮ್ಗೆ ಒಂದು ಸಬ್ಸಿಕ್ವೆಂಟ್ಲಿ ಒಂದೊಂದು ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಅರ್ಥ ಆಯ್ತಾ. ಪಿ ಬ್ಲಾಕ್ 13ರಿಂದ 18ರವರೆಗೆ ಇರುತ್ತೆ ಅಂತ ನಾನು ಹೇಳಿದೆ. ಮತ್ತು ಇದು ರೈಟ್ ಸೈಡಲ್ಲಿರುತ್ತೆ. ಇವುಗಳಿಗೆ ಕಲೆಕ್ಟಿವ್ ಆಗಿ ನಾವು ಏನಂತ ಕರಿತೀವಿ ಅಂದರೆ ರೀಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ರೀಪ್ರೆಸೆಂಟೇಟಿವ್ ಎಲಿಮೆಂಟ್ಸ್. ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಬಂದು ಇಲ್ಲಿ ಭಾಳಷ್ಟಿದೆ. ನೀವು ಬೇಕಾದರೆ 1 3 ಇಲ್ಲ 2 ನಿಮ್ಗೆ ಯಾವುದು ಈಸಿ ಆಗುತ್ತೋ ಅದು ಮೆನ್ಷನ್ ಮಾಡಿ, ಮತ್ತು ಯಾವುದು ಇಂಪಾರ್ಟೆಂಟ್ ಇರುತ್ತೆ ಅದು ಮೆನ್ಷನ್ ಮಾಡಿ. ಮೊದಲನೇ ಇಂಪಾರ್ಟೆಂಟ್ ಪ್ರಾಪರ್ಟಿ ಏನಪ್ಪ ಅಂದರೆ ದೇ ಹ್ಯಾವ್ ಹೈ ಅಯನೈಜೇಷನ್ ಎಂಥಾಲ್ಪಿ. ಎಸ್ ಬ್ಲಾಕ್ದು ಲೋ ಅಯನೈಜೇಷನ್ ಎಂಥಾಲ್ಪಿ ಇದ್ದರೆ ಪಿ ಬ್ಲಾಕು ಹೈ ಅಯನೈಜೇಷನ್ ಎಂಥಾಲ್ಪಿ. ಎಸ್ ಬ್ಲಾಕ್ದು ಸ್ಟ್ರಾಂಗ್ ರೆಡ್ಯೂಸಿಂಗ್ ಪ್ರಾಪರ್ಟಿ, ಹೌದಾ, ಇದ್ದಿತ್ತಲ್ಲ ಸ್ಟ್ರಾಂಗ್ ರೆಡ್ಯೂಸಿಂಗ್ ಪ್ರಾಪರ್ಟಿ ಎಸ್ ಬ್ಲಾಕ್ ಇದ್ದರೆ ಇವು ಏನಿದೆ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಪ್ರಾಪರ್ಟಿ ಇರ್ತದೆ. ಅರ್ಥ ಆಯ್ತಾ. ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಪ್ರಾಪರ್ಟಿ ಇರ್ತದೆ. ಈ ಆಕ್ಸಿಡೈಸಿಂಗ್ ಪ್ರಾಪರ್ಟಿ ಗ್ರೂಪ್ 13ಕ್ಕಿಂತ ಗ್ರೂಪ್ 14ರದ್ದು ಜಾಸ್ತಿ ಇರುತ್ತೆ. ಗ್ರೂಪ್ 14ಕ್ಕಿಂತ ಗ್ರೂಪ್ 15ರದ್ದು ಇರುತ್ತೆ. ಗ್ರೂಪ್ 15ಕ್ಕಿಂತ ಗ್ರೂಪ್ 16ರದ್ದು ಇರುತ್ತೆ. ಈಗ ನೋಡಿ ಆಕ್ಸಿಡೈಸಿಂಗ್ ಪ್ರಾಪರ್ಟಿ ಅಂದರೆ ಏನು, ಯಾರು ಆಕ್ಸಿಡೇಷನ್ ಮಾಡಿಸ್ತಾರೋ ಅಂಥವಕ್ಕೆ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಇವೆಲ್ಲ ಆಕ್ಸಿಡೈಸಿಂಗ್ ಏಜೆಂಟ್ಗಳ ಥರ ಕೆಲಸ ಮಾಡ್ತವೆ. ಓಕೆ. ಸೊ ಆಕ್ಸಿಡೈಸಿಂಗ್ ವೆರಿ ಗುಡ್. ಆಕ್ಸಿಡೈಸಿಂಗ್ ಪ್ರಾಪರ್ಟಿ. ಸೊ ಈ ರೀತಿಯ ಎಲ್ಲ ನೀವು ನೋಡಿಕೊಂಡ್ರೆ ಮತ್ತೊಂದು ಯಾವುದಪ್ಪ ಅಂದರೆ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಕೂಡ ತೋರಿಸುತ್ತೆ. ಅಲ್ಲಿ ಅಯಾನಿಕ್ ಕಂಪೌಂಡ್ ಫಾರ್ಮೇಷನ್ ಮಾಡಿದ್ರೆ ಇದು ಏನು ಫಾರ್ಮೇಷನ್ ಮಾಡ್ತದೆ, ಕೋವಲೆಂಟ್ ಕಂಪೌಂಡ್ ಫಾರ್ಮೇಷನ್ ಮಾಡುತ್ತೆ. ಓಕೆ. ಟ್ರಾನ್ಸ್ಫರ್ ಆಫ್ ದ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ಆಸ್ ಅಯಾನಿಕ್ ಬಾಂಡ್. ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ಕೋವಲೆಂಟ್ ಬಾಂಡ್. ಇದನ್ನು ನೆನಪಿಟ್ಕೋಬೇಕು. ಮುಂದಿನ ಚಾಪ್ಟರ್ಲ್ಲಿ ನಾನು ಮತ್ತೆ ಹೇಳ್ಕೊಡ್ತೀನಿ. ಡಿ ಬ್ಲಾಕ್ ಎಲಿಮೆಂಟ್ಸ್ ಬಂದರೆ ಏನು. ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಎಸ್ ಮತ್ತು ಪಿ ಮಧ್ಯೆ ಇರುವಂಥ ಒಂದು ಗ್ರೂಪ್ 3 ಹಿಡ್ಕೊಂಡು ಗ್ರೂಪ್ 12ವರೆಗೆ ಇರುವಂಥ ಎಲ್ಲ ಒಂದು ಕಲೆಕ್ಟಿವ್ ಆಗಿ ನಾವು ಏನಂತ ಕರಿತೀವಿ, ಗ್ರೂಪ್ 30 ಇದು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇವುಗಳ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು n-1 ಇಂಟು ಡಿ 1 to 10 ಅಂದರೆ ಗ್ರ್ಯಾಜುವಲಿ ಡಿ ಒಳಗಡೆ ಎಲೆಕ್ಟ್ರಾನ್ಗಳು ಫಿಲ್ ಆಗ್ತಾ ಹೋಗ್ತದೆ. NS1 to 2. ಓಕೆ. n-1 ಡಿ 1 to 10, NS1 to 2 ಇರಬಹುದು. ಇದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಆರ್ಬಿಟಲ್. ಓಕೆ. ಡಿ ಆರ್ಬಿಟಲ್ಸ್ಗಳು ಎಸ್ ಮತ್ತು ಪಿ ಮಧ್ಯೆ ಇದ್ದರೆ ಇವುಗಳಿಗೆ ನಾವು ಕಲೆಕ್ಟಿವ್ ಆಗಿ ಏನಂತ ಕರಿತೀವಿ ಅಂದರೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಟ್ರಾನ್ಸಿಷನ್ ಎಲಿಮೆಂಟ್ಸ್. ಓಕೆ. ಈ ಟ್ರಾನ್ಸಿಷನ್ ಎಲಿಮೆಂಟ್ಸಲ್ಲಿ ನಾನು ಮತ್ತೊಂದು ಹೇಳಬೇಕಾಗಿರೋದು ಏನಂದರೆ 3 ಕಂಪ್ಲೀಟ್ ರೋಸ್ ಇದೆ. 3 ಕಂಪ್ಲೀಟ್ ರೋಗಳಿವೆ. ಅದು ಪ್ರತಿಯೊಂದು ರೋದಲ್ಲಿ 10 ಎಲಿಮೆಂಟ್ಗಳಿದೆ, ಅಂದರೆ 30 ಎಲಿಮೆಂಟ್ಗಳಿವೆ ಅಂತ ಅರ್ಥ. ಮತ್ತೊಂದು ರೋ ಇದೆ, ಅದು 4ನೇ ರೋ ಇದೆ, ಅದು ಇನ್ಕಂಪ್ಲೀಟ್ ರೋ ಇದೆ. ಅದೇನಿದೆ,
ಇನ್ಕಂಪ್ಲೀಟ್ ರೋ. ಲೆಟ್ ಮಿ ಶೋ ಯು. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಕಾಣ್ತಾ ಇದೆಯಲ್ಲ, ಇದು 10 ಎಲಿಮೆಂಟ್. 1 2 3 4 5 6 7 8 9 10. ಸೊ ಇಲ್ಲಿವರೆಗೆ ಇಂಥ 1 2 3 ಇವು 3 ಇಲ್ಲೇನು ಕಾಣ್ತಾ ಇದೆಯಲ್ಲ, ಇವು 3 ಫಿಲ್ ಇದೆ. ಇದು 4ನೇದು ಏನಿದೆ, ಇನ್ಕಂಪ್ಲೀಟ್ ಇದೆ. ಏನಿದೆ? ಇನ್ಕಂಪ್ಲೀಟೆಡ್ ರೋ ಇದೆ. ಅರ್ಥ ಆಗ್ತಿದೆ? ದಿಸ್ ಈಸ್ ಎ ಇನ್ಕಂಪ್ಲೀಟೆಡ್ ರೋ. ಬಟ್ ಇವು 3 ಕಂಪ್ಲೀಟೆಡ್ ರೋ. 1 2 3. ಇದು 4ನೇದು ಇನ್ಕಂಪ್ಲೀಟೆಡ್ ರೋ ಇದೆ. ಓಕೆ, ಸೊ ಬನ್ನಿ. ಇಷ್ಟಾಯ್ತಾ? ಇಷ್ಟಾದ ಕೂಡಲೇ ಇವಾಗ ಫಸ್ಟ್ 3 ರೋಸಲ್ಲಿ ಯಾವ್ಯಾವ ಸಬ್ಶೆಲ್ಸ್ಗಳು ಫಿಲ್ ಆಗಿದೆ, ಅಂದರೆ ಆರ್ಬಿಟಲ್ಸ್ಗಳು ಫಿಲ್ ಆಗಿದೆ ಅಂದರೆ 3D 4D 5D ಆರ್ಬಿಟಲ್ಗಳು ನಾವು ಹೇಳ್ಬೋದು. 3D ಫಾರ್ ದ ಫಸ್ಟ್ ಟ್ರಾನ್ಸಿಷನ್ ಸೀರೀಸ್, 4D ಫಾರ್ ದ ಸೆಕೆಂಡ್ ಟ್ರಾನ್ಸಿಷನ್ ಸೀರೀಸ್, 5D ಫಾರ್ ದ ಥರ್ಡ್ ಟ್ರಾನ್ಸಿಷನ್ ಸೀರೀಸ್. 6D ಅದೇನಿದೆ ಇನ್ಕಂಪ್ಲೀಟ್ ಆಗಿದೆ, ಅದಕ್ಕಾಗಿ ನಾವು ಅದನ್ನು ಜಾಸ್ತಿ ಡಿಸ್ಕಸ್ ಇಲ್ಲಿ ಮಾಡ್ತಾಯಿಲ್ಲ. ಫಸ್ಟ್ ಟ್ರಾನ್ಸಿಷನ್ ಸೀರೀಸಲ್ಲಿ ಸ್ಕ್ಯಾಂಡಿಯಮ್ ಹಿಡ್ಕೊಂಡು ಜಿಂಕ್ವರೆಗೆ ಎಲಿಮೆಂಟ್ಗಳು ನೋಡಲಿಕ್ಕೆ ಸಿಗುತ್ತೆ. ಓಕೆ, ಅದರಲ್ಲಿ 3D ಆರ್ಬಿಟಲ್ ಏನು ಖಾಲಿ ಇದೆಯಲ್ಲ, ಅದರೊಳಗಡೆ ಸಬ್ಸಿಕ್ವೆಂಟಲಿ ಎಲೆಕ್ಟ್ರಾನ್ಗಳು ಡಿ ಸಬ್ಶೆಲಲ್ಲಿ ಬಂದು ತುಂಬಿಕೊಂಡು ಹೋಗ್ತಾ ಇರುತ್ತೆ. ಸ್ಕ್ಯಾಂಡಿಯಮ್ ಟು ಜಿಂಕ್ ಬರೋದ್ರೊಳಗೆ ಫುಲ್ ತುಂಬಿರುತ್ತೆ. ಸೆಕೆಂಡ್ ಬಂದು ಎಟ್ರಿಯಮ್ ಹಿಡ್ಕೊಂಡು, ಎಟ್ರಿಯಮ್ YTTRUM ಎಟ್ರಿಯಮ್ ಹಿಡ್ಕೊಂಡು ಕ್ಯಾಡ್ಮಿಯಮ್ವರೆಗೆ ಇರುತ್ತೆ. ಇದು ಸೆಕೆಂಡ್ ಟ್ರಾನ್ಸಿಷನ್ ಸೀರೀಸ್. ಅಲ್ಲಿ 5th ಗ್ರೂಪ್ ಎಲಿಮೆಂಟ್, ಅದು 5th ಗ್ರೂಪಲ್ಲಿ ಬರುತ್ತೆ. ಅದರಲ್ಲಿ 4D ಎಲೆಕ್ಟ್ರಾನ್ಸ್ಗಳು ಗ್ರ್ಯಾಜುವಲಿ ಫಿಲ್ ಆಗ್ತವೆ. 4D ಒಳಗಡೆ ಎಲೆಕ್ಟ್ರಾನ್ಗಳು ಫಿಲ್ ಆಗುತ್ತೆ. ಥರ್ಡ್ ಟ್ರಾನ್ಸಿಷನ್ ಸೀರೀಸ್ ಬಂದು ಲ್ಯಾಂಥಿನಿಯಮ್ ಅಂತ ಇಟ್ಕೊಂಡಿದ್ದೀವಿ. ಆದರೆ ಲ್ಯಾಂಥಿನಿಯಮ್ ನಂತರ ಇರೋದೆಲ್ಲ F ಬ್ಲಾಕಲ್ಲಿ ಬರುತ್ತೆ. ಹಾಗಾದರೆ ನೆಕ್ಸ್ಟ್ ನಾವು ಎಲ್ಲಿಂದ ಕನ್ಸಿಡರ್ ಮಾಡ್ತೀವಿ ಅಂದರೆ ಹಫ್ನಿಯಮ್ ಹಿಡ್ಕೊಂಡು ಮರ್ಕ್ಯುರಿವರೆಗೆ, ಹಫ್ನಿಯಮ್ ಹಿಡ್ಕೊಂಡು ಮರ್ಕ್ಯುರಿವರೆಗೆ ಇರುವಂಥ ಒಂದು ಸೀರೀಸ್ಗೆ ನಾವು ಅಂತ ಕರಿತೀವಿ ಥರ್ಡ್ ಟ್ರಾನ್ಸಿಷನ್ ಸೀರೀಸ್ ಅಂತ ಕರಿತೀವಿ. ಸೊ ಇಲ್ಲಿ 5D ಆರ್ಬಿಟಲ್ ಗ್ರ್ಯಾಜುವಲಿ ಫಿಲ್ ಆಗುತ್ತೆ. ಫೋರ್ತ್ ಒಳಗಡೆ ಆ್ಯಕ್ಟಿನಿಯಮ್ ಇರುತ್ತೆ, ಅದರ ನಡುವೆ ಮುಂದೆ ಇರೋದೆಲ್ಲ ಗ್ಯಾಪ್ ಇದೆ 14. ನಂತರ ಬರೋದು ರುದರ್ಫೋರ್ಡಿಯಮ್ ಹಿಡ್ಕೊಂಡು ಇದೇನಪ್ಪ ಅಂದರೆ ಅಪ್ ಟು CN ಅಂತ ಒಂದು ಎಲಿಮೆಂಟ್ ಬರುತ್ತೆ. ನನಗೆ ಅಷ್ಟು ಹೆಸರು ಮರ್ತೋಗಿದ್ದೀನಿ. ಅಲ್ಲಿವರೆಗೆ 112ವರೆಗೆ 7th ಪೀರಿಯಡು ಇದೆ. ಅದರೊಳಗಡೆ ಗ್ರ್ಯಾಜುವಲಿ 6D ಎಲೆಕ್ಟ್ರಾನ್ಗಳು ಫಿಲ್ ಆಗ್ತಾ ಹೋಗ್ತವೆ. ಜನರಲ್ ಪ್ರಾಪರ್ಟಿ ಬಗ್ಗೆ ಮಾತಾಡೋದಾದರೆ, ಜನರಲಿ ಇವುಗಳು ಒಂದು ಮೆಟಲ್ಸ್ ಇದೆ. ಇವುಗಳದ್ದು ಹೈ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಇದೆ. ಎಕ್ಸಿಬಿಟ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ಇವುಗಳು ಮೋಸ್ಟ್ ಆಫ್ ದ ಟೈಮ್ಸ್ ಇದು ಏನಪ್ಪ ಅಂದರೆ ಭಾಳ ವೆರಿ ಫೇಮಸ್. ಎದಕ್ಕಪ್ಪ ಅಂದರೆ ಕಾಂಪ್ಲೆಕ್ಸ್ ಕಾಂಪೌಂಡ್ ಫಾರ್ಮೇಷನ್ ಮಾಡ್ತವೆ. ಕೋಆರ್ಡಿನೇಷನ್ ಬಾಂಡ್ ಬಳಸ್ಕೊಂಡು ಕಾಂಪ್ಲೆಕ್ಸ್ ಕಾಂಪೌಂಡ್ ಫಾರ್ಮೇಷನ್ ಮಾಡ್ತವೆ. ಮತ್ತು ಜನರಲಿ ಈ ಡಿ ಬ್ಲಾಕ್ ಎಲಿಮೆಂಟ್ ಮೆಟಲ್ಗಳನ್ನು ಕೆಟಲಿಸ್ಟ್ಗಳ ಥರ ಬಳಸ್ತಾರೆ. ಮತ್ತು ಪ್ಯಾರಾಮ್ಯಾಗ್ನೆಟಿಕ್ ನೇಚರ್ ಇರುತ್ತೆ. ಇವು 3 ಇಂಪಾರ್ಟೆಂಟ್ ಪಾಯಿಂಟ್, 1 2 3. ಅರ್ಥ ಆಯ್ತಾ? ಇವು 3 ಎಕ್ಸಾಮಲ್ಲಿ ನಿಮ್ಗೆ ಯಾವುದೋ ನೆನಪು ಬಂದರೆ ಇವು 3 ಬರೆದುಬಿಡಿ, ನಂತರ ಇವು ಬೇಕಾದ್ರೆ ಬರೆದ್ರೂ ನಡೀತದೆ. ಎಫ್ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ಮಾತಾಡೋದಾದರೆ, ಎಫ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ನಾವು ಏನು ಹೇಳ್ಬೋದಪ್ಪ ಅಂದರೆ, ದ ಎಲಿಮೆಂಟ್ಸ್ ಇನ್ ವಿಚ್ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ ಇಂಟು ಔಟರ್ ಮೋಸ್ಟ್ ಆರ್ಬಿಟಲ್ ಎಫ್ ಸಬ್ಶೆಲಲ್ಲಿ ಆದರೆ ಅದಕ್ಕೆ ಏನಂತ ಕರಿತೀವಿ ನಾವು, ವಿ ಕಾಲ್ ಇಟ್ ಆಸ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಎಫ್ ಸಬ್ಶೆಲ್ ಒಳಗಡೆ ಎಲೆಕ್ಟ್ರಾನ್ ಎಂಟರ್ ಆದರೆ ಎಫ್ ಬ್ಲಾಕ್ ಎಲಿಮೆಂಟ್ಗೆ ಬಿಲಾಂಗ್ಸ್ ಟು ಎಫ್ ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀವಿ. ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು n-2 F 1 to 14 n-1 D 0 to 2 ns2. ಸೊ ಇದು ಒಂದು ಎಫ್ ಬ್ಲಾಕ್ ಎಲಿಮೆಂಟ್ ಬಗ್ಗೆ ಹೇಳ್ಕೊಡ್ತದೆ. ಓಕೆನಾ? ಇದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಯಿತು. ಸೊ ಎಫ್ ಬ್ಲಾಕ್ ಈಸ್ ಪ್ಲೇಸ್ಡ್ ಎಕ್ಸ್ಟ್ರೀಮ್ಲಿ ಬಾಟಮ್ ಇನ್ ದ ಪಿರಿಯಾಡಿಕ್ ಟೇಬಲ್. ಡಿ ಬ್ಲಾಕ್ ಕೆಳಗಡೆ ಇದೆ. ಕರೆಕ್ಟಾ? ನಾನು ಹೊರಗಡೆ ತೋರಿಸಿದ್ನಲ್ಲ ಆವಾಗಲೇ. ಹೊರಗಡೆ ಇರುವಂಥ 14 ಎಲಿಮೆಂಟ್ಗಳದ್ದು 2 ಸೀರೀಸ್ ಇದೆ, ಅಂದರೆ 28 ಎಲಿಮೆಂಟ್ಗಳಿದ್ದಾವೆ ಅಂತ ಅರ್ಥ. ಓಕೆನಾ? ಸೊ ಅದರಲ್ಲಿ ಒಂದು ಸೀರೀಸ್ಗೆ ಲ್ಯಾಂಥನಾಯ್ಡ್ ಅಂತ ಕರಿತೀವಿ. ಆ ಲ್ಯಾಂಥನಾಯ್ಡ್ ಒಳಗಡೆ ಇರುವಂಥ ಎಲ್ಲ ಮೆಟಲ್ಗಳು ರೇರ್ ಅರ್ತ್ ಮೆಟಲ್ ಅಂತ ಕರಿತೀವಿ. ಇನ್ನೊಂದು ಆ್ಯಕ್ಟಿನಾಯ್ಡ್ ಸೀರೀಸ್ ಅಂತ ಕರಿತೀವಿ. ಆ ಆ್ಯಕ್ಟಿನಾಯ್ಡ್ ಸೀರೀಸಲ್ಲಿ ಇರುವಂಥ ಎಲಿಮೆಂಟ್ಗಳೆಲ್ಲವೂ ರೇಡಿಯೋ ಆ್ಯಕ್ಟಿವ್ ಪ್ರಾಪರ್ಟಿಯನ್ನು ಹೊಂದಿದೆ. ಓಕೆ, ರೇಡಿಯೇಷನ್ಗಳನ್ನು ಹೊರಗೆ ಹಾಕ್ತವೆ. ಸ್ಪಾಂಟೇನಿಯಸ್ ಎಮಿಷನ್ ಆಫ್ ರೇಡಿಯೇಷನ್ ಬೈ ದೆಮ್ಸೆಲ್ಫ್ ಈಸ್ ಕಾಲ್ಡ್ ಆಸ್ ರೇಡಿಯೋ ಆ್ಯಕ್ಟಿವಿಟಿ, ಆ್ಯಂಡ್ ದ ಎಲಿಮೆಂಟ್ಸ್ ವಿಚ್ ಶೋ that property we call it as a radioactive element. So lanthanum
ಅದರಲ್ಲಿ ಆ ಸೀರೀಸಲ್ಲಿ ಲ್ಯಾಂಥೆನಮ್ ಇಂದ ಸ್ಟಾರ್ಟ್ ಆದರೂ ಕೂಡ ನಾವು ಎಲ್ಲಿಂದ ಬಳಸ್ತೀವಿ ಅಂದರೆ ನಾವು ಸೀಸಿಯಮ್ ಅಟಾಮಿಕ್ ನಂಬರ್ 58 ಹಿಡ್ಕೊಂಡು ಲುಟೇಷಿಯಮ್ 71ವರೆಗೆ ಏನಿದೆ ಅವೆಲ್ಲ ಎಲಿಮೆಂಟ್ಗಳನ್ನು ನಾವು ಲ್ಯಾಂಥೆನಾಯ್ಡ್ ಸೀರೀಸ್ ಅಂತ ಕರಿತೀವಿ. ಆ್ಯಕ್ಟಿನಾಯ್ಡ್ ಫಾಲೋಸ್ 89ಇಂದ ಫಾಲೋ ಆದರೂ ಕೂಡ ನಾವು ಥೋರಿಯಮ್ ಹಿಡ್ಕೊಂಡು ಲೆವರೇಷಿಯಮ್ವರೆಗೆ ಅಂದರೆ ಅಟಾಮಿಕ್ ನಂಬರ್ 90 ಹಿಡ್ಕೊಂಡು 103ವರೆಗೆ ನಾವೇನು ಮಾಡ್ತೀವಿ, ಇಟ್ ಬಿಲಾಂಗ್ಸ್ ಟು ಆ್ಯಕ್ಟಿನಿಯಮ್ ಅಂತ ಕರಿತೀವಿ. ಸೊ ಈ ರೀತಿ 14 ಎರಡು ಸೀರೀಸ್ ಮಾಡಿದ್ದೀವಿ, ಒಂದು ಆ್ಯಕ್ಟಿನಿಯಮ್ ಸೀರೀಸ್ ಮತ್ತು ಲ್ಯಾಂಥೆನಿಯಮ್ ಸೀರೀಸ್. ಲ್ಯಾಂಥೆನಿಯಮ್ ಸೀರೀಸ್ಗೆ ಲ್ಯಾಂಥೆನಾಯ್ಡ್ಸ್ ಅಂತ ಕರಿತೀವಿ, ಆ್ಯಕ್ಟಿನಿಯಮ್ ಸೀರೀಸ್ಗೆ ಆ್ಯಕ್ಟಿನಾಯ್ಡ್ಸ್ ಅಂತ ಕರಿತೀವಿ. ಜನರಲ್ ಪ್ರಾಪರ್ಟಿ ಬಂದರೆ ಇವುಗಳದ್ದು ಸ್ವಲ್ಪ ಸಿಮಿಲರ್ ಟು ಡಿ ಬ್ಲಾಕ್ ಎಲಿಮೆಂಟೇ ಇದೆ, ಆದರೆ ಕೆಲವೊಂದು ಇವು ಹೆವಿ ಎಲಿಮೆಂಟ್ಸ್ ಇದ್ದಾವೆ. ಎರಡನೇದು ಇದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ಗಳು ಇದರಲ್ಲಿ ಇನ್ಕ್ಲೂಡ್ ಇದೆ. ಮೂರನೇದು ಬಂದು ಇವುಗಳು ಕೂಡ ಕಂಪೌಂಡ್ ಫಾರ್ಮೇಷನ್, ಯಾವುದು ಕಾಂಪ್ಲೆಕ್ಸ್ ಕಂಪೌಂಡ್ ಫಾರ್ಮೇಷನ್ ಮಾಡ್ತದೆ. ದೇ ಶೋ ಕಲರ್ಡ್ ಅಯಾನ್ಸು, ಜನರೇ ಹೈ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಇದೆ, ಮತ್ತು ಇವುಗಳೆಲ್ಲವೂ ಹೆವಿ ಮೆಟಲ್ಗಳ ಥರ ಬರ್ತದೆ. ಅಂದರೆ ಇವು ಆಲ್ಮೋಸ್ಟ್ ಆಲ್ ಇದರಲ್ಲಿರೋದು ಎಫ್ಲೋಕ್ ಎಲಿಮೆಂಟಲ್ಲಿರೋದೆಲ್ಲವೂ ಹೆವಿ ಮೆಟಲ್ಸ್ಗಳು. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ದ ಕ್ಲಾಸಿಫಿಕೇಷನ್. ಈಗ ಸಪೋಸ್ ನಿಮ್ಗೆ ಎಕ್ಸಾಮಲ್ಲಿ ಕೇಳ್ದ ರೈಟ್ ದ ಲಾಂಗ್ ಫಾರ್ಮ್ ಆಫ್ ದ ಪೀರಿಯಾಡಿಕ್ ಟೇಬಲ್ ಅಂತ ಕೇಳಿದ್ರೆ, ಲಾಂಗ್ ಫಾರ್ಮ್ ಆಫ್ ದ ಪೀರಿಯಾಡಿಕ್ ಟೇಬಲ್ ಅಂತ ಕೇಳಿದ್ರೆ ನೀವು ಇದು ಇಲ್ಲಿಂದ ಹಿಡ್ಕೊಂಡು ಸ್ಟಾರ್ಟ್ ಮಾಡಬೇಕಾಗತ್ತೆ. ಪ್ರತಿಯೊಂದರದ್ದು ಈಗ ಸಪೋಸ್ ಎಫ್ ಬ್ಲಾಕ್ದು ಡೆಫಿನಿಷನ್ ಬರೆದು ಇದು ಬರೆದ್ಬಿಟ್ಟು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ಬಿಟ್ಟು, ಅರ್ಥ ಆಗ್ತದೆ? ಎಫ್ ಬ್ಲಾಕಲ್ಲಿ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ಬಿಟ್ಟು ಇದರಲ್ಲಿರೋ ಯಾವುದೋ ಇಂಪಾರ್ಟೆಂಟ್ 3 ಪ್ರಾಪರ್ಟಿ, ಸ್ಟ್ರಾಂಗ್ ಇದು ರೆಡ್ಯೂಸಿಂಗ್ ಏಜೆಂಟು, ಅಯಾನಿಕ್ ಬಾಂಡ್ ಫಾರ್ಮೇಷನ್ ಮಾಡ್ತದೆ ಮತ್ತು ಲೋ ಅಯನೈಸೇಷನ್ ಎಂಥಾಲ್ಪಿ, ಇವು 3 ಪಾಯಿಂಟ್ಗಳನ್ನು ಬರೆದರೂ ಕೂಡ ಇನಫ್ ಫಾರ್ ದ ಇದೊಂದು ಪಾಯಿಂಟು ಮತ್ತು ಇದೊಂದು ಪಾಯಿಂಟು, ಇವು 3 ಪಾಯಿಂಟ್ ಬರೆದ್ರೆ ಕೂಡ ಸಾಕು. ಪಿ ಬ್ಲಾಕ್ ಎಲಿಮೆಂಟಲ್ಲೂ ಅಷ್ಟೇ, ಇದು ಒಂದು ಬರೆದ್ಬಿಟ್ಟು, ಇಲ್ಲಾಂದರೆ ನಿಮ್ಗೆ ಇಷ್ಟು ಮತ್ತು ಅಂತ ಎರಡನೇ ಪಾಯಿಂಟ್ ಇದು ಬರೆದುಬಿಟ್ಟು ಇದೊಂದು 3 ಇಂಪಾರ್ಟೆಂಟ್ ಪಾಯಿಂಟ್, ಆಕ್ಸಿಡೈಸಿಂಗ್ ಪ್ರಾಪರ್ಟಿ, ಹೈ ಅಯನೈಸೇಷನ್ ಎಂಥಾಲ್ಪಿ, ಮತ್ತೊಂದು ಯಾವುದು ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಮಾಡುತ್ತೆ ಅಂತ ಹೇಳಿದ್ರೆ ಸಾಕು. ಡಿ ಬ್ಲಾಕ್ ಎಲಿಮೆಂಟಲ್ಲಿ ಅಗೇನ್ ಇದರ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ಬಿಡಿ. ದೇರ್ ಆರ್ 3 ಡಿಫ್ರೆಂಟ್ ಸೀರೀಸ್, ಅಂದರೆ ಏನಂತ ಬರೀತೀರಿ, 1 2 3 3 ಟ್ರಾನ್ಸಿಷನ್ ಸೀರೀಸ್ಗೆ ಇರುವಂಥ ಇದೊಂದು ಪಾಯಿಂಟ್ ಬೇಕಾದರೆ ಬರೀಬಹುದು ಅಂತ. ಇದರ ಇಂಪಾರ್ಟೆಂಟ್ ಪ್ರಾಪರ್ಟಿ ಯಾವುದು ಅಂದರೆ, ದ ಇಂಪಾರ್ಟೆಂಟ್ ಪ್ರಾಪರ್ಟಿ ಇನ್ಕ್ಲೂಡ್ಸ್, ಜನರಲ್ ಇಂಪಾರ್ಟೆಂಟ್ ಪ್ರಾಪರ್ಟಿಗಳು ಯಾವುದಂತಹ ಕೆಟಲಿಸ್ಟ್ಗಳಾಗಿ ಕೆಲಸ ಮಾಡ್ತೀವಿ, ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಮಾಡ್ತದೆ, ಇದು ಕಾಂಪ್ಲೆಕ್ಸ್ ಕಾಂಪೌಂಡ್ ಫಾರ್ಮೇಷನ್ ಮಾಡ್ತದೆ, ಪ್ಯಾರಾಮ್ಯಾಗ್ನೆಟಿಕ್ ನೇಚರ್, ಇವು 3 ಪಾಯಿಂಟ್ ಬರೆದರೂ ಕೂಡ ವ್ಯಾಲ್ ಆ್ಯಂಡ್ ಇನಫ್. ಆನಂತರ ಎಫ್ ಬ್ಲಾಕಲ್ಲಿ ಕೂಡ ಇದು ಒಂದು ಬರೆದುಬಿಟ್ಟು ಇದರಲ್ಲಿ 2 ಸೀರೀಸ್ ಇದೆ, ಒಂದು ಲ್ಯಾಂಥೆನಾಯ್ಡ್ ಸೀರೀಸ್ ಮತ್ತೊಂದು ಆ್ಯಕ್ಟಿನಾಯ್ಡ್ ಸೀರೀಸ್ ಅಂತ ಬರೆದು ಅದರಲ್ಲಿ ಆನಂತರ 14 ಎಲಿಮೆಂಟ್ ಇವೆ ಅಂತ ಬರೆದುಬಿಟ್ಟು ಕೆಳಗಡೆ ಇವು ಪ್ರಾಪರ್ಟಿಗಳನ್ನು ಇದರಲ್ಲಿ ಇರುವಂಥ 3 ಪ್ರಾಪರ್ಟಿ ಯಾವುದಾದ್ರೂ ಬರೆದುಬಿಟ್ರೆ ಸಾಕು. ಕಲರ್ಡ್ ಅಯಾನ್ ಫಾರ್ಮೇಷನ್ ಮಾಡ್ತದೆ, ರೇಡಿಯೋ ಆಕ್ಟಿವ್ ಇನ್ ನೇಚರ್ ಇದೆ, ಇವುಗಳು ಕಾಂಪ್ಲೆಕ್ಸ್ ಕಾಂಪೌಂಡ್ ಫಾರ್ಮೇಷನ್ ಮಾಡ್ತದೆ. ಇವು ಈ ರೀತಿ ಒಂದು 3 ಪಾಯಿಂಟ್ ಬರೆದ್ಬಿಟ್ಟು ಯು ಹ್ಯಾವ್ ಟು ಎಂಡ್ ಅಪ್ ದ ಆನ್ಸರ್. ಈ ರೀತಿ ಮಾಡಿದ್ರೆ ಕೂಡ ವೆಲ್ ಆ್ಯಂಡ್ ಇನಫ್ ಅಂತ ಅರ್ಥ. ಸೊ ದಿಸ್ ಈಸ್ ಅಬೌಟ್ ಏನಂತ ಅರ್ಥ, ಗ್ರೂಪ್ ವೈಸ್ ಕ್ಲಾಸಿಫಿಕೇಷನ್. ಸರಿನಾ? ಬನ್ನಿ ಹಾಗಾದರೆ 1 ಮಾರ್ಕ್ಸಿದು ಒಂದು ಕ್ವಶನ್ ನಿಮಗೆ ಇದರಿಂದ ಬರ್ತೇನೆ ಅಂತ ಕೂಡ ನೋಡೋಣ. ಅದು ಟಾಪಿಕ್ ಬಂದು ಇದು ನಾಮಿನ್ಕ್ಲೇಚರ್ ಆಫ್ ಎಲಿಮೆಂಟ್ಸ್ ಅಬೌವ್ ಅಟಾಮಿಕ್ ನಂಬರ್ 100. ಅಬೌವ್ ಅಟಾಮಿಕ್ ನಂಬರ್ 100 ಇದ್ದರೆ ಅವುಗಳನ್ನು ಹೆಸರಿಗೆ ಹೇಗಿಡಬೇಕು ನೋಡಿ. 0ಗೆ ನಾವು ನಿಲ್ ಅಂತ ಕರಿತೀವಿ, ಅದರ ಅಬ್ರವೇಷನ್ ಬಂದು ಎನ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. 1 ಇದ್ದರೆ ಅನ್, ಯು, 2 ಇದ್ದರೆ ಬೈ, ಬಿ, 3 ಇದ್ದರೆ ಟ್ರೈ, ಟಿ, 4 ಇದ್ದರೆ 4 ಕ್ವಾಡ, ಕ್ಯೂ, 5 ಇದ್ದರೆ ಪೆಂಟ್, ಸ್ಮಾಲ್ ಪಿ, 6 ಇದ್ದರೆ ಹೆಗ್ಸ್, ಹೆಚ್, 7 ಇದ್ದರೆ ಸೆಪ್ಟ್, ಎಸ್, 8 ಇದ್ದರೆ ಆಕ್ಟು, ಓ, 9 ಇದ್ದರೆ ಎನ್ ಅಂತ ಅಥವಾ ಎನ್, ಇದಕ್ಕೆ ಸ್ಮಾಲ್ ಇ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಸಪೋಸ್ ನಾನೊಂದನ್ನು ಇದರದ್ದು ಅಟಾಮಿಕ್ ನಂಬರ್ ಬರೀಬೇಕಾಗಿದೆ, ಇದು 100 ಮೇಲಿದೆಯಲ್ಲ, ಇದರ ಅಟಾಮಿಕ್ ನಂಬರು, ಅಟಾಮಿಕ್ ಮಾಸು ಮತ್ತು ಅಟಾಮಿಕ್ ಸಿಂಬಾಲ್ ಹೇಗೆ ಬರೀಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಸಪೋಸ್ 104 ಇದೆ ಅಂತ ತಿಳ್ಕೊಳ್ಳಿ. ಹೀಗಿದ್ದಾಗ ಅದನ್ನು ಹೇಗೆ ರಿಪ್ರೆಸೆಂಟ್ ಮಾಡ್ತೀರಿ? 1 ಅಂದರೆ ಏನಂತ ಹೇಳಿದೆ ನಾನು, 1 ಅಂದರೆ ಅನ್, ಹೌದಾ? 1 ಆದ ಕೂಡಲೇ 0 ಇದೆ, 0 ಅಂದ ಕೂಡಲೇ ನಿಲ್, ಅನ್ ನಿಲ್. 4 ಇದೆ, 4 ಅಂದರೆ ಏನು, ಕ್ವಾಡ, ಅನ್ ನಿಲ್ ಕ್ವಾಡ, ಅನ್ ನಿಲ್ ಕ್ವಾಡ. ಎಲ್ಲದರ ಮುಂದ್ಗಡೆ ಲಾಸ್ಟಿಗೆ ಏನಂತ ಬರೀಬೇಕು, IUM ಅಂತ ಇನ್ಕ್ಲೂಡ್ ಮಾಡಬೇಕು. ಸೊ ಹಾಗಾಗಿದ್ರೆ ಹೆಸರು ಏನಾಗುತ್ತೆ, ಅನ್ ನಿಲ್ ಕ್ವಾಡ್ UM, ಕ್ವಾಡಿಯಮ್, ಅನ್ ನಿಲ್ ಕ್ವಾಡಿಯಮ್ ಅಂತ ಆಗ್ತದೆ. ಹೀಗೆ ಬರಿಬೇಕಾದ್ರೆ ಮೊದಲು ನೀವು ನೆನ್ಪಿಟ್ಕೋಬೇಕು, ಮೊದಲನೇದು ಯಾವುದಿದೆ ಅದು ಸಪೋಸ್ 1 ಇದೆ, ಅದು 1ಅನ್ನು ನೀವು ಕ್ಯಾಪಿಟಲಲ್ಲಿ ಬರೀಬೇಕು. ಅದನ್ನು ಕ್ಯಾಪಿಟಲಲ್ಲಿ ಬರೆದಿವಿ, ಅರ್ಥ ಆಯ್ತಾ?
ಬಾಕಿ ಎರಡು ಡಿಜಿಟ್ಗಳನ್ನು ಸ್ಮಾಲಲ್ಲಿ ಬರೀಬೇಕು. ಈಗ ಸಪೋಸ್ ಅನ್ನೋದು ಯು ಇಂದ ಸ್ಟಾರ್ಟ್ ಆಗುತ್ತೆ, ಇದು ಯು ಕ್ಯಾಪಿಟಲು, ನಿಲ್ ಸ್ಮಾಲಿಂದ ಸ್ಟಾರ್ಟ್ ಇದೆ, ಇದು ಸ್ಮಾಲ್ ಎನ್, ಕ್ಯೂ ಕೂಡ ಸ್ಮಾಲ್ ಬರೀಬೇಕಾದ್ರೆ ಕೂಡ ಇದ್ರದ್ದು ಮೂರು ಏನಿದೆ ಅಂದರೆ ಅಲ್ಫಾಬಿಟ್ ವರ್ಡ್ಸ್ಗಳು ಇರುತ್ತೆ. ಆ ಮೂರು ಅಲ್ಫಾಬಿಟ್ ವರ್ಡ್ಸ್ಗಳಲ್ಲಿ ಒಂದನ್ನು ನೀವೇನು ಮಾಡಬೇಕು, ಕ್ಯಾಪಿಟಲಲ್ಲಿ ಇಡಬೇಕು. ಯಾವ ಒಂದನ್ನು ಕ್ಯಾಪಿಟಲ್ ಇಡಬೇಕು, ಫಸ್ಟ್ ಒಂದನ್ನು ಕ್ಯಾಪಿಟಲಲ್ಲಿ ದೊಡ್ಡದಲ್ಲಿ ಬರೀಬೇಕು, ಬಾಕಿದು ಅದರ ಅರ್ಧದಷ್ಟು ಸೈಜಲ್ಲಿ ಸ್ಮಾಲ್ ಲೆಟರ್ಗಳನ್ನು ಬಳಸ್ಕೊಂಡು ಬರೀಬೇಕು. ಫಾರ್ ಎಕ್ಸಾಂಪಲ್ 111 ಇದೆ, ಇದರ ಹೆಸರು ಏನಾಗುತ್ತೆ, ಅನ್ ಫಾರ್ ದ 1, ಅನದರ್ ಅನ್ ಫಾರ್ ದ 2, ಅನದರ್ ಅನ್ ಫಾರ್ ದ 3, ಅನನಿಯುಮ್. ಸೊ ಇಲ್ಲಿ ಕ್ಯಾಪಿಟಲ್ ಯು ಸ್ಮಾಲ್ ಡಬಲ್ ಎನ್. ಮತ್ತೊಂದಿದೆ, ಇದು 133 ಇದೆ ಅಂತ ತಿಳ್ಕೊಳ್ಳಿ. ಇದನ್ನು ಹೇಗೆ ಬರೀತೀರಿ, 1 ಅಂದರೆ ಅನ್, 3 ಅಂದರೆ ಟ್ರೈ, ಮತ್ತೊಂದು 3 ಅಂದರೆ ಟ್ರೈ, ಅನ್ ಟ್ರೈ ಅಂದರೆ ಎಲ್ಲದಕ್ಕೆ ಕಂಪ್ಲೀಟಾಗಿ ಇನ್ಕ್ಲೂಡ್ ಮಾಡಬೇಕು. ಹೀಗೆ ಮಾಡಿದ್ರೆ ಇದ್ರ ಹೆಸರು ಬಂದು ಅನ್ ಟ್ರೈ ಯು ಎಮ್. ಸೊ ಇದ್ರದ್ದು ಸಿಂಬಲ್ ಹೇಗೆ ಬರೀತೀರಿ, ಕ್ಯಾಪಿಟಲ್ ಯು ಸ್ಮಾಲ್ ಟಿ, ಈ ರೀತಿ ಬರಿತೀವಿ. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಥಿಂಗ್ಸ್. ನೋಡಿ, ಇದನ್ನು ಕರೆಕ್ಟಾಗಿ ಪಾಸ್ ಮಾಡಿಕೊಂಡು ಬರ್ಕೊಳ್ತಾ ಹೋಗ್ಬಿಟ್ಟು ಯು ಜಸ್ಟ್ ಪ್ರಾಕ್ಟೀಸ್ ದೀಸ್ ಥಿಂಗ್ಸ್. ಪ್ರಾಕ್ಟೀಸ್ ಮಾಡಿದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಓಕೆನಾ? ಸೊ ಇಲ್ಲಿವರೆಗೆ ಇದು 3rd ಚಾಪ್ಟರ್ದು ಹಾಫ್ ಆಫ್ ದ ಸಿಲೆಬಸ್ ನಾನು ಮುಗಿಸಿದ್ದೀನಿ. ಮುಂದಿನ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಪಿರಿಯೋಡಿಕ್ ಟ್ರೆಂಡ್ಸ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಓಕೆ, ಪಿರಿಯೋಡಿಕ್ ಟ್ರೆಂಡ್ಸ್ ಅಂದರೆ ಏನಪ್ಪ ಅಂದರೆ ವೇರಿಯೇಷನ್ ಆಫ್ ದ ಪ್ರಾಪರ್ಟೀಸ್ ಅಕ್ರಾಸ್ ದ ಪೀರಿಯಡ್ ಡೌನ್ ದ ಗ್ರೂಪು. ಅವು ಹೇಗೆ ವೇರಿಯೇಷನ್ ಆಗ್ತವೆ, ಯಾವ್ಯಾವ ಪ್ರಾಪರ್ಟಿಗಳು ಅಂತ ಅದನ್ನೆಲ್ಲ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿ ಈ ಚಾಪ್ಟರ್ನ ವೈಂಡ್ ಅಪ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.